ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಕೀ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಅಂದರೆ ಇಂದು ನಡೆದಂತಹ ನಿಮ್ಮ ವಾರ್ಷಿಕ ಪರೀಕ್ಷೆಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಮಕ್ಕಳ. ಹಾಗಾಗಿ ಇದರ ಉತ್ತರವನ್ನು ನೋಡಿ ನೀವು ಬರೆದಿರುವಂತಹ ಆನ್ಸರ್ ಸರಿ ಇದೆಯಾ ಅಂತ ಹೇಳಿ ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಮಕ್ಕಳ. ಸೊ ಮೊದಲನೇದಾಗಿ ಫಸ್ಟ್ ಮೇನಲ್ಲಿ ನಮಗೆ 4 alternatives are given for each of the following questions are incomplete statement. Choose the correct alternative and write the complete answer along with its letter of alphabet ಅಂತ ಇದೆ. ಸೊ ಇಲ್ಲಿ 4 ಪ್ರಶ್ನೆ ಇತ್ತು. ಫಸ್ಟ್ ಕ್ವಶನ್, choose the appropriate question tag for the following statement. ಸೊ ಸ್ಟೂಡೆಂಟ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್. ಸೊ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಯಾವುದಪ್ಪ ಅಂದರೆ ಡಿಡಂಟ್ ದೇ ಇಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಹಾಗಾಗಿ ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಸೊ ಇಲ್ಲಿ ಇನ್ಫಿನಿಟಿವ್ ಕೇಳಿದ್ದಾರೆ. ವಿ ವೆಂಟ್ ಅ ಸರ್ವೇಯರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೊ ಆಸ್ ಟು ಮೇಕ್ ಅ ಡೀಡ್. ಸೊ ಇಲ್ಲಿ ಕರೆಕ್ಟ್ ಆಗಿರುವಂತಹ ಇನ್ಫಿನಿಟಿವ್ ಏನಂತ ಹೇಳಿದ್ರೆ ಟು ಸರ್ವೆ ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲಿ ಅಂಡರ್ಲೈನ್ ಎಳೆದಿರುವಂಥ ಸೆಂಟೆನ್ಸಿಗೆ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಕೇಳಿದ್ದಾರೆ. ಸೊ ಇಲ್ಲಿ ಮನೋಜ್ ಮತ್ತೆ ನಿರ್ಮಲಾ ನಡುವೆ ಕನ್ವರ್ಸೇಷನ್ ನಡೆದಿದೆ. ಯು ಪ್ಲೀಸ್ ಗಿವ್ ಮಿ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್ ಅಂತ ಇದೆ. ಸೊ ಅದಕ್ಕೆ ಕರೆಕ್ಟ್ ಆಗಿರುವ ಲ್ಯಾಂಗ್ವೇಜ್ ಫಂಕ್ಷನ್ ರಿಕ್ವೆಸ್ಟಿಂಗ್ ಆಗ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಅಂತ ಇದೆ. ಸೊ ಇದರಲ್ಲಿ ನೀವು ಇದನ್ನು ಓದ್ಕೊಳ್ಳಿ ಮಕ್ಕಳ, ಕಾನ್ವರ್ಸೇಷನನ್ನು ಓದ್ಕೊಂಡು. ಸೊ ಅಲ್ಲಿ ಕರೆಕ್ಟ್ ಆಗಿರೋ ವರ್ಡ್ ಯಾವುದು ಅಂತ ಹೇಳಿದರೆ, ಇಫ್ ಯು ಹ್ಯಾಡ್ ರೀಚ್ ದ ಬಸ್ ಸ್ಟಾಪ್ ಇನ್ ಟೈಮ್ ಯು ವುಡ್ ನಾಟ್ ಹ್ಯಾವ್ ಮಿಸ್ ದ ಬಸ್. ಸೊ ಹಾಗಾಗಿ ವುಡ್ ನಾಟ್ ಹ್ಯಾವ್ ಆಗ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು MCQ ಕ್ವಶನ್ಸ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಡೂ ಹ್ಯಾಸ್ ಡಿರೆಕ್ಟೆಡ್. ಇದರಲ್ಲಿ 12 ಕ್ವಶನ್ಸ್ ಇದೆ. ಫಿಫ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 1 syllable. ಸೊ ಕ್ಲೀನಿಂಗ್, ಕ್ಲಿಯರ್, ಕಾಮ್, ಕ್ಲೀನರ್. ಸೊ ಕಾಮ್ ಅನ್ನೋದು 1 syllable ಆಗ್ತದೆ. ಹಾಗಾಗಿ ಕಾಮ್ ಅಂತ ಹೇಳಿ ಬರೀಬೇಕು. ಸಿಕ್ಸ್ತ್ ಕ್ವಶನ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಸೊ ಇಲ್ಲಿ ಟೇಬಲ್ ಇದೆ, ಈ ಕಡೆ ಲೆಗ್, ಪೇಪರ್, ಕ್ಲಾತ್, ವೆಯ್ಟ್ ಇದೆ. ಹಾಗಾಗಿ ಟೇಬಲ್ ಕ್ಲಾತ್, ಹಾಗಾಗಿ ಟೇಬಲ್ ಕ್ಲಾತ್ ಅಂತ ಬರೀಬೇಕು. ಸೆವೆಂತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ರಾಜೇಶ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಹಾಗಾಗಿ ದ ಇಸ್ ದ ಕರೆಕ್ಟ್ ಆರ್ಟಿಕಲ್. ನೆಕ್ಸ್ಟ್ 8ನೇ ಪ್ರಶ್ನೆ, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಬ್. ಸೊ ವರ್ಡ್ ಕೊಟ್ಟಿದ್ದಾರೆ ಯಾವುದು? ಕ್ವಿಕ್ಲಿ. ವರ್ಕರ್ ಲಿಫ್ಟೆಡ್ ದ ಹೆವಿ ಗೂಡ್ಸ್ ಕ್ವಿಕ್ಲಿ. ಸೊ ಕ್ವಿಕ್ಲಿ ಆಗಿರೋದು ಅದು ಆಡ್ವರ್ಬ್ ಆಗಿರ್ತದೆ. ನೆಕ್ಸ್ಟ್ 9th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್. ಸೊ ಇಲ್ಲಿ ಸೂಟೇಬಲ್ ಲಿಂಕರ್ ಹಾಕಬೇಕು. ನಂದಿನಿ ವರ್ಕ್ಡ್ ಹಾರ್ಡ್ ಬಟ್ ಶಿ ಡಿಡಂಟ್ ಗೆಟ್ ಗುಡ್ ರಿಸಲ್ಟ್. ಸೊ ಹಾಗಾಗಿ ಬಟ್ ಅಂತ ಹೇಳಿ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಪೋಸಿಷನ್. ದ ಕಿಂಗ್ ಫಾಟ್ ಡ್ಯಾಶ್ ಅ ಸಾರ್ಡ್ ಇನ್ ದ ವಾರ್. ಸೊ ವಿತ್ ಅಂತ ಹೇಳಿ ಬರೀಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 11, fill in the blank with appropriate tense form of the verb given in the bracket. ಪ್ರಿಯಾಂಕಾ ಡ್ಯಾಶ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ಡೇ. ಸೊ ಬ್ರಾಕೆಟಲ್ಲಿ ಬಿ ಪ್ಲಸ್ ವೆಯ್ಟ್ ಇದೆ. ಸೊ ಅದೇನಾಗಬೇಕು ಅಂದರೆ ವಾಸ್ ವೇಟಿಂಗ್. ಪ್ರಿಯಾಂಕಾ ವಾಸ್ ವೇಟಿಂಗ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್. ಸೊ ಹಾಗಾಗಿ ವಾಸ್ ವೇಟಿಂಗ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ದ ಚೀಫ್ ಗೆಸ್ಟ್ ಸ್ಟ್ರೆಸ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಡ್ಯಾಶ್ ಆಫ್ ಅ ಕಂಟ್ರಿ. ಸೊ ಅಲ್ಲಿ ಡೆವಲಪ್ ಇದೆ. ಸೊ ಏನಾಗುತ್ತೆ, ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ ಆಗಬೇಕಾಗ್ತದೆ. ಹಾಗಾಗಿ ಡೆವಲಪ್ಮೆಂಟ್ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 13, ಯೂಸ್ ದ ವರ್ಡ್ ವಾಕ್ ಆಸ್ ಎ ನೌನ್ ಇನ್ ಅ ಸೆಂಟೆನ್ಸ್. ಸೊ ಎನಿ ಸೆಂಟೆನ್ಸ್ ಯು ಕ್ಯಾನ್ ಮೇಕ್. ಸೊ ಮಾರ್ನಿಂಗ್ ವಾಕ್ ಈಸ್ ಗುಡ್ ಫಾರ್ ಹೆಲ್ತ್. ಸೊ ಇಟ್ ಈಸ್ ಅ ಈಸಿ ಆ್ಯಂಡ್ ಸ್ಮಾಲೆಸ್ಟ್ ಸೆಂಟೆನ್ಸ್. ಸೊ ಈ ರೀತಿ ಸೆಂಟೆನ್ಸ್ ಮಾಡಿದ್ರೆ 1 ಅಂಕ ಸಿಕ್ಕಿರ್ತದೆ. ಕ್ವಶನ್ ನಂಬರ್ 14, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಸೊ ಕಂಪ್ಯಾರಿಟಿವ್ ಡಿಗ್ರಿಗೆ ಕೇಳಿದ್ದಾರೆ. ವಿಜಯ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸೊ ಕಂಪ್ಯಾರಿಟಿವ್ ಡಿಗ್ರಿಗೆ ಬಂದರೆ ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸೊ ಇದಿಷ್ಟನ್ನು ನೀವು ಅದಕ್ಕೆ ಬರೆದಿರಬೇಕು ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ 15, ಚೇಂಜ್ ಇಂಟು ಪ್ಯಾಸಿವೈಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ, ಡಾಕ್ಟರ್ ಆರ್ ಟ್ರೀಟಿಂಗ್ ದ ಪೇಷಂಟ್, ದ ಪೇಷಂಟ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ದ ಡಾಕ್ಟರ್ಸ್. ಸೊ ಈ ರೀತಿ ಬರೆದಿದ್ರೆ ನಿಮಗೆ ಕಂಪ್ಲೀಟಾಗಿ 1 ಅಂಕ ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ 16, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಸೊ ರಿಪೋರ್ಟೆಡ್ ಸ್ಪೀಚಿಗೆ ಹಾಕಬೇಕು. ಸೊ ಜಯಂತ್ ಮತ್ತು ಸುರೇಶ್ ನಡುವೆ ನಡೆದಿರುವಂಥ ಇದು ಕನ್ವರ್ಸೇಷನ್. ಸೊ ಇಲ್ಲಿ ಏನಾಗ್ತದೆ, ಐ ಆಮ್ ಪ್ಲ್ಯಾನಿಂಗ್ ಟು ಗೆಟ್ ಮೈ ನೇಟಿವ್ ಪ್ಲೇಸ್. ಸೊ ಇದಕ್ಕೆ ಅಂಡರ್ಲೈನ್ ಎಳೆದಿದ್ದಾರೆ. ಸೊ ಹಾಗಾಗಿ ಸುರೇಶ್ ಟೋಲ್ಡ್ ಜಯಂತ್ ದ್ಯಾಟ್ ಈ ವಾಸ್ ಪ್ಲ್ಯಾನಿಂಗ್ ಟು ಗೋ ಟು ಈಸ್ ನೇಟಿವ್ ಪ್ಲೇಸ್. ಹಾಗಾಗಿ
ಈ ವಾಸ್ ಪ್ಲಾನಿಂಗ್ ಟು ಗೋ ಟು ಈಸ್ ನೇಟಿವ್ ಪ್ಲೇಸ್ ಅಂತ ಹೇಳಿ ಬರೆದ್ರೆ ನಿಮಗೆ ಇಲ್ಲಿ 1 ಅಂಕ ಸಿಗ್ತದೆ. ಸೊ ಇದಿಷ್ಟು ನಿಮಗೆ ಡೂ ಆಸ್ ಡಿರೆಕ್ಟೆಡ್ ಸೆಕೆಂಡ್ ಮೇನಲ್ಲಿ ಬಂದಂತಹ ಪ್ರಶ್ನೆಗಳು. ನೆಕ್ಸ್ಟ್ ಥರ್ಡ್ ಮೇನ್ಗೆ ಹೋಗೋಣ. ದ ಫಾಲೋಯಿಂಗ್ ಸೆಂಟೆನ್ಸ್ ಆಸ್ 2 ಎರರ್ಸ್. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಸೊ ಬಾಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕ್ ಅಂತ ಇದೆ. ಸೊ ಇಲ್ಲಿ ಆಡ್ವರ್ಬಿಯಲ್ ಮಿಸ್ಟೇಕ್ ಏನಾಗ್ತದೆ ಮಕ್ಕಳ, ಫ್ರಾಂಟಿಕಲಿ ಆಗಬೇಕಾಗ್ತದೆ. ಸೊ ಅದು ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಸೊ ಎಮರ್ಜೆನ್ಸಿ ಸ್ಪೆಲ್ಲಿಂಗ್ ತಪ್ಪಿದೆ ಮಕ್ಕಳ, ಹಾಗಾಗಿ ಇದು. ಸೊ ಇದಿಷ್ಟು ಬರೆದ್ರೆ ನೋಡಿ ನಿಮಗೆ 2 ಅಂಕಗಳು ಸಿಗ್ತದೆ. ಸೊ ಬರ್ದಿದ್ದೀರಾ ಅಂತ ಅನ್ಕೋತೀನಿ. ಇವನ್ ನೀವು 4th ಮೇನಿಗೆ ಬಂದರೆ 2-3 ಮಾರ್ಕ್ಸಿಗೂ ಸಹ ಭಾಳ ಈಸಿ ಕ್ವಶನ್, ಯಾವುದು ಏನಂತ ಡಿಫಿಕಲ್ಟಿ ಕ್ವಶನ್ಸ್ ಯಾವುದು ಕೇಳಿಲ್ಲ ಮಕ್ಕಳ. ಸೊ ನಾವು ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿದಂತಹ ಕ್ವಶನ್ಸ್ಗಳಲ್ಲೇ ತುಂಬ ಕ್ವಶನ್ಸು ಬಂದಿದ್ದಾವೆ, ಹಾಗಾಗಿ ನೀವು ಬರೆದಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ 3 ಮಾರ್ಕ್ಸಿಗೆ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್. ಸೊ ಅದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಹೌ ಡಿಡ್ ಗ್ರ್ಯಾಂಡ್ ಮಾ ಪುಲ್ ಹರ್ ವಿಶ್ ಇನ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಇಟ್. 2 ಸಹ ಈಸಿ ಇದೆ, ಬರೆದಿರ್ತೀರಾ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟಿಗೆ ಬರೋಣ ಮಕ್ಕಳ. 27th ಕ್ವಶನ್. ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಹೂ ಗೇವ್ ದಿಸ್ ಸಜೆಷನ್? ಆಂಟ್ ಸುಶೀಲಾ. Who does you refer to? ಸೊ ಇಲ್ಲಿ ಯಾರನ್ನ ರೆಫರ್ ಮಾಡ್ತದೆ? ಸ್ಮಿತಾ. ವೈ ಡಿಡ್ ದ ಸ್ಪೀಕರ್ ಸೇ ದಿಸ್? ಟು ಮೇಕ್ ಸ್ಮಿತಾ ಫೀಲ್ ಬೆಟರ್ ಆ್ಯಸ್ ಶಿ ವಾಸ್ ಸ್ಯಾಡ್. ಸೊ ಇದಿಷ್ಟನ್ನು ನೀವು ಇದಕ್ಕೆ ಬರೆದಿರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 28. ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಡಿಯಾಗೋ. whom did he say so? ಸೊ ಡಾನ್ ಪೆಡ್ರೋ. ನೆಕ್ಸ್ಟ್ when did the speaker say this? when Pedro told him to be patient. Next 29th question. The trees in the orchard are not mine. Who is the speaker? Don Anselmo. Who do the trees belong to the according to the speaker? To the children of Rio in Medio. Question number C. Why did the speaker say so? Because he planted a tree in the name of a child in Rio in Medio. So idishtana ನೀವು ಆನ್ಸರ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 30 ಮಕ್ಕಳ. There won't be any calendar. There won't be any clock. Who is the speaker? The poet is the speaker. Next, when did the speaker say this? When he goes to outer space. Why did the speaker say this? Because there is no season in space. ಸೊ ಇದಿಷ್ಟನ್ನು ನೀವು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ ನೋಡಿ ಆ ಒಂದು ಮೇನ್ 4 ಅಂಕಗಳನ್ನು ನೀವು ಇಲ್ಲಿ. ಸೊ ಪ್ರತಿ ಪ್ರಶ್ನೆಗೆ 4 ಅಂದರೆ 12 ಮಾರ್ಕ್ಸನ್ನು ಸುಲಭವಾಗಿ ನೀವು ಇಲ್ಲಿ ಗ್ರಾಮರಲ್ಲಿ ಇದರಲ್ಲಿ ತಗೋಬೋದು, ಎಕ್ಸ್ಟ್ರಾಕ್ಟ್ಸಲ್ಲಿ ಮಕ್ಕಳ. ಹಾಗಾಗಿ ಈಸಿ ಇತ್ತು ಅಂದ್ಕೊಳ್ತೀನಿ. ಸೊ ಇನ್ನುಳಿದಂತಹ ಕಂಪ್ಲೀಟ್ ಆನ್ಸರ್ಸನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಅವುಗಳ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವೀಡಿಯೋಗಾಗಿ ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.